ಮತ್ತು ಪ್ರಾಪರ್ಟಿ ಬಂದ್ಬಿಟ್ಟು ಒಬ್ಬರೇ ಹೆಸರಲ್ಲಿ ಇರೋದು. ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಬನ್ನಿ ವೀಕ್ಷಕರೇ, ನಿಮಗೆ ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀನಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು BDA ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು 25/30 ಕಟ್ಟಿರೋ ಈ ಮನೆ ಸೇಲ್ಗಿದೆ. ಮನೆ ಅಂತೂ ತುಂಬ ಅದ್ಭುತವಾಗಿದೆ. ನೀವೇನಾದರೂ ಈ ಮನೆನ ಬೈ ಮಾಡೋರು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡ್ಬೋದು. ಮತ್ತು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಕೆಳಗಡೆಯಿಂದ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ನ ಕೊಡ್ತೀವಿ ನಾವು. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ನೋಡಿ. ಯಾಕಂದರೆ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು, ಇದು ಪ್ರಾಪರ್ಟಿ ಮಾಡಬೇಕು ಅಂತ ತುಂಬ ಜನಕ್ಕೆ ಕನಸಿರುತ್ತೆ. ಈ ಪ್ರಾಪರ್ಟಿ ನೋಡ್ತಿರ್ಬೋದು, ಸೇಲ್ಗಿದೆ. ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರ ನೋಡ್ತಿರ್ಬೋದು, ಪೂರ್ತಿ ನಿಮಗೆ MS ಅಲ್ಲಿ ಗೇಟೆಡ್ ಮಾಡಿರೋವಂಥದ್ದು ಕಾರ್ನರ್ ಸೈಟ್ ಆಗಿದೆ. ನಾರ್ತ್ ವೆಸ್ಟ್ ಕಾರ್ನರ್ ಸೈಟು. ಒಂಚೂರು ಹಾಗೆ ಮುಂದೆ ಬನ್ನಿ, ನೋಡ್ಬೋದು. ಇದು ನಿಮಗೆ ಕಾರ್ನರ್ ಸೈಟು. 30 ಫೀಟ್ ರೋಡ್ ಇದೆ. ಓಕೆ, 20 ಫೀಟ್ ರೋಡ್ ಇದೆ. ಇದು ಮೇನ್ ರೋಡು. ಕಾರ್ನರ್ ಬಿಲ್ಡಿಂಗ್ ಇದೆ. ಬನ್ನಿ ಒಳಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಪೂರ್ತಿ ನಿಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ ಇಲ್ಲಿ. ಒಟ್ಟಾರೆ ನಿಮಗೆ ಒಂದು 2, 3 ಕಾರ್ ಪಾರ್ಕಿಂಗ್ ಮಾಡ್ಕೊಂಡೆ ಒಂದು 2-3 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ವಿತ್ ನಿಮಗೆ 12,000 ಲೀಟರ್ ಸಂಪ್ ಇದೆ, ವಿತ್ ಬೋರ್ ಇದೆ, ವಿತ್ ಕಾವೇರಿ ಕನೆಕ್ಷನ್ ಕೂಡ ಇದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಸ್ಟೇರ್ ಕೇಸ್ ಬರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. SSL ಮಾಡಿರುವಂಥದ್ದು. ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 20/30 ಇದೆ. ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಇದು. ಮನೆ ಮಾತ್ರ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನಿಮಗೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ನೋಡಿ. ಮನೆಯಿಂದ ಇದೇ ಡೋರು, ಹೊರಗಡೆ ಬಂದರೆ ನಿಮಗೆ ಇಷ್ಟು ಸ್ಪೇಸ್ ಸಿಗುತ್ತೆ. ವಿತ್ ನಿಮ್ಗೆ ಇಲ್ಲೂ ಸ್ಪೇಸ್ ಸಿಗ್ತಾ ಇದೆ. ವಾಕಿಂಗ್ ಎಲ್ಲ ಮಾಡ್ಬೋದು ನೀವು. ಹೀಗೆ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 20/30. ಓಕೆ, ಮೇನ್ ಡೋರ್ ನೋಡ್ಬೋದು. ಪೂರ್ತಿ ನಿಮಗೆ ಟೀಕ್ ವುಡ್ ಬರ್ತಾ ಇದೆ. ಸಾಲಿಡ್ ವುಡ್ಡು ತುಂಬ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ನೋಡ್ತಿರ್ಬೋದು, ವುಡನ್ ಫಿನಿಷಿಂಗಲ್ಲಿ ನಿಮಗೆ ಆರ್ಕಿಟೆಕ್ಟ್ ಮಾಡಿರುವಂಥದ್ದು. ಓಕೆ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಗೆ ಬಂದರೆ ನಿಮಗೆ ಹಾಲು. ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಬರ್ತಾ ಇದೆ. ಪೂರ್ತಿ ವುಡನ್ ಥೀಮಲ್ಲೇ ಮಾಡಿರುವಂಥದ್ದು. ಮತ್ತು ನಿಮ್ಗೆ ಇಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ. ಮೇಲ್ಗಡೆ ನೋಡ್ತಿರ್ಬೋದು, ಫ್ಯಾನ್ ಇದೆ, LED ಲೈಟ್ ಹಾಕ್ಸಿದ್ದಾರೆ. ಓಕೆ, ಮೇಲ್ಗಡೆ ನೋಡ್ತಿರ್ಬೋದು, ಇದೆಲ್ಲ ಆ್ಯಸ್ ಇಟ್ ಈಸ್ ನಿಮಗೆ ಹೀಗೆ ಸಿಗುತ್ತೆ. ಮನೆ ನೀವೇನಾದ್ರು ಬೈ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಹೀಗೆ ಸಿಗುತ್ತೆ. ಓಕೆ, ಸೀಲಿಂಗ್ ಎಲ್ಲ ನೋಡ್ಬೋದು. ಸುತ್ತಲೂ ನಿಮಗೆ LED ಲೈಟ್ ಹಾಕ್ಸಿದ್ರೆ ಮಿತ್ ವುಡನ್ ಫಿನಿಷಿಂಗ್ ಕೊಟ್ಟಿರೋವಂಥದ್ದು. ಇಲ್ಲೂ ನೋಡ್ಬೋದು, ಆರ್ಚ್ ರೀತಿಯಲ್ಲಿ ನಿಮಗೆ ಒಂದು ಡಿಸೈನ್ ಮಾಡಿದ್ದಾರೆ. ಕಿಚನ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಒಂದು ಹಾಲ್ ಸಿಗುತ್ತೆ, ಕಿಚನ್ ಸಿಗುತ್ತೆ, ದೇವ್ರ ಮನೆ ಸಿಗುತ್ತೆ. ಹಾಗೆ ಒಂದು ಕಾಮನ್ ಬಾತ್ರೂಮ್ ಇದೆ, ಕಾಮನ್ ಟಾಯ್ಲೆಟ್ ಒಂದು ಸಿಗುತ್ತೆ, ಡೈನಿಂಗ್ ಟೇಬಲ್ ಇದೆ. ನೋಡ್ಬೋದು ಇಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಸಿಗುತ್ತೆ ನಿಮಗೆ. ಇದು ಅಷ್ಟೇ ಟೀಕ್ ವುಡ್ಡಿಂದ ಮಾಡಿರೋವಂಥದ್ದು. ಓಕೆ, ಈ ಕಡೆ ಬಂದರೆ ನಿಮಗೆ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಏನಾದ್ರು ಇಟ್ಕೊಂಡಿಲ್ಲ ಊಟ ಮಾಡ್ಬೋದು, ಏನಾದರೂ ನಿಮ್ಮ ಐಟಮ್ನ ಇಡ್ಬೋದು. ಮತ್ತು ಎಲ್ಲ ಇಟಾಲಿಯನ್ ಕಿಚನ್ ಇದು. ಪೂರ್ತಿ ನಿಮಗೆ ಸಾಫ್ಟ್ ಡೋರು. ಇಲ್ಲೆಲ್ಲ ಏನಾದ್ರು ಇಟ್ಕೋಬೋದು. ಪ್ಯಾಸೇಜ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡ್ತಿದ್ರೆ ಒಳ್ಳೆ ಥೀಮು, ವೈಟು ಗ್ರೇ ಕಾಂಬಿನೇಷನ್ ಮಾಡಿರೋದು. ಇಟಾಲಿಯನ್ ಕಿಚನ್ ಸ್ಟೈಲಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಈ ಕಡೆ ಬಂದರೆ ನಿಮಗೆ ಸಿಂಕ್ ನೋಡ್ತಿರ್ಬೋದು. ಇವಾಗಿನ ಟ್ರೆಂಡಲ್ಲಿ ಈ ಥರ ಎಲ್ಲ ವಾಷಿಂಗ್ ಎಲ್ಲ ಮಾಡ್ಕೋಬೋದು. ಇದಿದೆ, ವಿತ್ ನೀರಿದೆ ಕನೆಕ್ಷನ್ನು. ಸ್ಪೀಡು ಫಾಸ್ಟ್ ಎಲ್ಲ ಮಾಡ್ಕೋಬೋದು. ತರಕಾರಿ ಏನಾದರೂ ನೀವು ಇತ್ತು ಅಂತ ಹೇಳಿದ್ರೆ ವಾಶ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಈ ಕಡೆ ಒಂದು ಸ್ಮಾಲಾಗೆ ಯುಟಿಲಿಟಿ ಕೊಟ್ಟಿದ್ದಾರೆ. ನೋಡ್ಬೋದು, ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ. ಮತ್ತು ಈ ಕಡೆ ಬಂದರೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಮೇಲ್ಗಡೆ ಹತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಕಿಚನ್ ಹತ್ರ ನಿಮ್ಗೊಂದು ಕಾಮನ್ ಟಾಯ್ಲೆಟ್ ಬಂದುಬಿಡುತ್ತೆ. ನಿಮಗೆ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಓಕೆ, ಎಲ್ಲ ಮತ್ತು ಹಾಗೆ ಜಾಗ್ವಾರ್ ಫಿಟ್ಟಿಂಗ್ಸು. ನಿಮಗೆ ಫಸ್ಟ್ ಫ್ಲೋರಲ್ಲಿ ಹಾಲ್ ಬರುತ್ತೆ, ಕಿಚನ್ ಬರುತ್ತೆ, ಡೈನಿಂಗ್ ಟೇಬಲ್ ಒಂದು ಬರುತ್ತೆ, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಒಂದು ದೇವ್ರ ಮನೆ ಬರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನಾವು ಇವಾಗ ಬಂದಿರೋದು ಸೆಕೆಂಡ್ ಫ್ಲೋರ್ಗೆ ಬಂದಿದ್ವಿ. ನೋಡ್ತಿರ್ಬೋದು, ಕಬೋರ್ಡ್ ಸೆಕ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಸ್ಟಡಿ ಟೇಬಲ್ ಥರನೂ ಒಂದು ಮಾಡ್ಕೋಬೋದು. ಹಾಗೆ ಈ ಕಡೆ ಪಕ್ಕದಲ್ಲಿ ಬಂದರೆ ನಿಮಗೆ ಬೆಡ್ರೂಮ್ ಇದೆ. ಇದು ಬೆಡ್ರೂಮು, ಫಸ್ಟ್ ಬೆಡ್ರೂಮು. ಅಟ್ಯಾಚ್ ಕಾಟ್ ಇದೆ, ಕಬೋರ್ಡ್ ಮಾಡಿಸಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ಕಡೆ ಎಲ್ಲ ಸ್ಪೇಸ್ ಇದೆ, ಇಟ್ಕೋಬೋದು. ಹಾಗೆ ಪ್ಲಸ್ ಈ ರೂಮಲ್ಲೂ ಅಷ್ಟೇ ನಿಮಗೆ ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇವರು.
ಟಿ ವಿ ಕ್ಯಾಬಿನೆಟ್ ನೋಡ್ತಿರ್ಬೋದು. ಇದು ಅಷ್ಟೇ ವುಡನ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ವಿತ್ ಸೀಲಿಂಗ್ಸ್ ಎಲ್ಲ ನೋಡ್ಬೋದು. ಇದು ಅಷ್ಟೇ ನಿಮಗೆಲ್ಲ POP ಸೆಕ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಟೋರೇಜ್ ಆಪ್ಷನ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಇವಾಗೆಲ್ಲ ಮನೆಗೆ ಬರ್ತಾರೆ, ಸ್ಟೋರೇಜ್ ಆಪ್ಷನ್ ಇದೆ ರೆಡಿ ಕಾರ್ಡ್ಗೆ, ಅದು ಸಿಕ್ಬಿಡುತ್ತೆ. ಹಾಗೆ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ರೂಮಿಂದನೇ ನೀವು ಇಲ್ಲಿ ಪ್ಯಾಸೇಜ್ ಬರ್ಬೋದು. ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ಮನೇನ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ, ತೋರಿಸ್ಕೊಂಡು ಹೋಗ್ಬಿಡೋಣ. ಹಾಗೆ ಇಲ್ಲೂ ಅಷ್ಟೇ ಕಾಮನ್ ಟಾಯ್ಲೆಟ್ ಇದೆ, ಅಟ್ಯಾಚ್ ಬಾತ್ರೂಮು ನೋಡ್ಬೋದು. ಸ್ಪೇಸ್ ಎಲ್ಲ ಏನು ಚೆನ್ನಾಗಿದೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಏನು ಫಿಟ್ಟಿಂಗ್ಸ್ ಏನಿಲ್ಲ, ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತಾ ಇರೋದು ಸೆಕೆಂಡ್ ಬೆಡ್ರೂಮು. ಇದಕ್ಕೂ ಅಷ್ಟೇ ಸೇಮ್ ವಾರ್ಡ್ರೋಬ್ ಎಲ್ಲ ರೆಡಿ ಇದೆ. ಅಟ್ಯಾಚ್ ಕಾಟ್ ಮಾಡಿಸಿದ್ದಾರೆ. POP ಸೆಕ್ಷನ್ ಎಲ್ಲ ನೋಡ್ಬೋದು. ವಿತ್ ಫ್ಯಾನ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಈ ಕಡೆ ನಿಮಗೆ ಒಂದು TV ಕ್ಯಾಬಿನೆಟ್ ಬರ್ತಾ ಇದೆ. ಆ ಬೆಡ್ರೂಮ್ಗೂ ಇದೆ, ಈ ಬೆಡ್ರೂಮ್ಗೂ ಸಿಗ್ತಾ ಇದೆ. ಇಲ್ಲೂ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವೈಡ ನೋಡ್ತಿರ್ಬೋದು. ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಓಕೆ, ಬನ್ನಿ. ಇವಾಗ ಬಂದಿರೋದು ಥರ್ಡ್ ಬೆಡ್ರೂಮ್. ಇದು ಸೇಮ್ ಕಾನ್ಸೆಪ್ಟು, ಕೆಳಗಡೆ ಹೇಗಿದೆ ಅದೇ ಥರ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಬರ್ತಾ ಇದೆ, ವಿತ್ ಅಟ್ಯಾಚ್ ಕಾಟ್ ಇದೆ. ಮೇಲ್ಗಡೆ ಪೂರ್ತಿ ನಿಮಗೆ POP ಸೆಕ್ಷನ್ ವರ್ಕ್ ಆಗಿದೆ. ಫ್ಯಾನ್ ಫಿಟ್ಟಿಂಗ್ ಇಲ್ಲೂ ಇದೆ. ಈ ಕಡೆ ಬಂದರೆ ನಿಮಗೆ ಸ್ಮಾಲಾಗಿ ಒಂದು TV ಕ್ಯಾಬಿನೆಟ್ಟು. ಪ್ರತಿಯೊಂದು ರೂಮ್ಗೂ ನಿಮಗೆ TV ಕ್ಯಾಬಿನೆಟ್ ಆಗಿರಲಿ, ವಾರ್ಡ್ರೋಬ್ ಆಗಿರಲಿ, ಅಟ್ಯಾಚ್ ಕಾಟ್ಗಳಾಗಿರಲಿ ಸಿಗುತ್ತೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಅಟ್ಯಾಚ್ ವಾಶ್ರೂಮು ವಿತ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನೋಡಿ, ಪೂರ್ತಿ ನಿಮಗೆ ಮಾರ್ಬಲ್ ಹಾಕ್ಸಿದ್ದಾರೆ. ಅಟ್ಯಾಚ್ ಇದಿದೆ, ಜಾಗೋರ್ ಫಿಟ್ಟಿಂಗ್ಸೇ ಇದೆ. ಎಲ್ಲ ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಇದು ಅಷ್ಟೇ. ಯಾರಿಗಾರು ಇಂಟ್ರೆಸ್ಟ್ ಇರೋರು ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದ್ಸಲಿ ಸೈಟ್ನ ಬಂದು ವಿಸಿಟ್ ಮಾಡಿ. ಮನೇನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಫೈನಲ್ಲು ಥರ್ಡ್ ಫ್ಲೋರಲ್ಲಿ ನಿಮಗೆ ಒಂದು ರೂಮ್ ಸಿಗುತ್ತೆ, ಪ್ಯಾಸೇಜ್ ಸಿಗ್ತಾ ಇದೆ. ಮಿನಿ ಟೆರೆಸ್ ಅಂತಲೇ ಹೇಳ್ಬೋದು. ತುಂಬ ಸ್ಪೇಸ್ ಇದೆ ಇಲ್ಲಂತೂ. ನೋಡಿ, ಈ ಕಡೆನೂ ಸ್ಪೇಸ್ ಕೊಟ್ಟಿದ್ದಾರೆ, ಈ ಕಡೆನೂ ಸ್ಪೇಸ್ ಇದೆ. ಓಕೆ, ಇನ್ನು ನೀವು ಮೇಲ್ಗಡೆನೂ ಓಡ್ಬೋದು. ಹಾಗೆ ನೋಡ್ತಿರ್ಬೋದು MSL ಪೂರ್ತಿ ನಿಮಗೆ ಕವರ್ ಮಾಡಿರೋವಂಥದ್ದು. ಓಕೆ, ಇಲ್ಲಿ ಮುಂದೆ ಪ್ಯಾಸೇಜ್ ಇದೆ. SS ಇಂದ ವಿತ್ ಗ್ಲಾಸ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪ್ಯಾಸೇಜ್ ಮಾತ್ರ ತುಂಬ ಚೆನ್ನಾಗಿದೆ. ವೀಕ್ಷಕರ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಖಾತಾ ಬಂದ್ಬಿಟ್ಟು BDA ಖಾತಾ. ಇದು 25/30 ಬರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ಮತ್ತು ಪ್ರಾಪರ್ಟಿ ಬಂದ್ಬಿಟ್ಟು ಒಬ್ಬರೇ ಹೆಸರಲ್ಲಿ ಇರೋದು. ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ ಸೆಕೆಂಡ್ ಸ್ಟೇಜು. ನೀವು ಯಾರಾದರೂ ಒಂದ್ಸಲಿ ಬಂದು ಮನೇನ ವಿಸಿಟ್ ಮಾಡಬೇಕು, ನೋಡಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಲ್ ಮಾಡ್ಕೊಂಡು ನೀವು ಸೈಟ್ ವಿಸಿಟಿಂಗ್ ಬರ್ಬೋದು. ಯಾರಿಗಾರು ಇಂಟ್ರೆಸ್ಟ್ ಇರೋರು ಬಂದು ವಿಸಿಟ್ ಮಾಡ್ಬೋದು. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ನೋಡಿ. ಮತ್ತು ಇದೇ ಥರ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.